ಒಬ್ಬ ಶಿವಭಕ್ತನನ್ನು ಊರಿನಿಂದ ಬಹಿಷ್ಕರಿಸಿದಾಗ ಅವನ ಹಿಂದೆ ಊರಿನ ಶಿವಲಿಂಗಗಳೇ ಹೊರಟ ರೋಚಕ ಕಥೆ ಇದು. ಇದು ಬಸವ ಪೂರ್ವ ಯುಗವಾದ 11ನೇ ಶತಮಾನದಲ್ಲಿ ನಡೆದ ಕೆಂಬಾವಿಯ ಶಿವಶರಣ ಬೋಗಣ್ಣರ ಜೀವನದ ಅದ್ಭುತ ಘಟನೆ. ಇಂದಿನ ಯಾದಗಿರಿ ಜಿಲ್ಲೆಯಲ್ಲಿರುವ ಕೆಂಬಾವಿ ಶತಮಾನಗಳ ಹಿಂದೆ ಸಗರನಾಡಿನ ಪ್ರಸಿದ್ಧ ಜ್ಞಾನ ಕೇಂದ್ರವಾಗಿತ್ತು. ಆ ಕಾಲದಲ್ಲಿ ಇಲ್ಲಿ ಅಗ್ರಹಾರಗಳು, ದೇವಾಲಯಗಳು ಮತ್ತು ವೇದ ಅಧ್ಯಯನ ಕೇಂದ್ರಗಳು ಇದ್ದು ಅನೇಕ ವೈದಿಕ ಕುಟುಂಬಗಳು ಇಲ್ಲಿ ನೆಲೆಸಿದ್ದವು. 11ನೇ ಶತಮಾನದಲ್ಲಿ ಈ ಕೆಂಬಾವಿ ಪಟ್ಟಣವು ಕಲ್ಯಾಣಿ ಚಾಲುಕ್ಯರ ಸಾಮಂತರಾದ ಚಂದಿಮರಸರ ರಾಜಧಾನಿಯಾಗಿತ್ತು. ಅಂತಹ ವೈದಿಕ ಕುಟುಂಬವೊಂದರಲ್ಲಿ ಜನಿಸಿದವರು ಮುಂದೆ ಮಹಾನ್ ಶಿವಶರಣನಾಗಿ ಪ್ರಸಿದ್ಧರಾದ ಬೋಗಣ್ಣರವರು. ಬ್ರಾಹ್ಮಣ ಕುಲದಲ್ಲಿ ಜನಿಸಿದ್ದರೂ ಬೋಗಣ್ಣರ ಮನಸ್ಸು ಶಿವಭಕ್ತರ ಸಂಘದಲ್ಲೇ ಹೆಚ್ಚು ನೆಲೆಸತೊಡಗಿತು. ಅವರು ಶಿವಭಕ್ತರ ಸರಳ ಜೀವನ, ದಾಸೋಹ ಮತ್ತು ಭಕ್ತಿಯನ್ನು ನೋಡಿದಾಗ ಬೋಗಣ್ಣರ ಮನಸ್ಸಿನಲ್ಲಿ ಶಿವಭಕ್ತಿಯ ಅಂಕುರ ಬೆಳೆಯತೊಡಗಿತು. ಇತ್ತ ಮನೆಯಲ್ಲಿ ಅವರ ತಂದೆ ತಾಯಿಗಳು ನಿತ್ಯದ ಜಪ, ತಪ ಮತ್ತು ಕರ್ಮ ಅನುಷ್ಠಾನಗಳಲ್ಲಿ ತೊಡಗಿದ್ದರೆ, ಅತ್ತ ಬೋಗಣ್ಣರು ಶಿವಭಕ್ತರ ಸಂಘದಲ್ಲಿ ಬೆರೆತು ಅವರ ನಡೆನುಡಿಗಳನ್ನು ಗಮನಿಸುತ್ತಾ ಶಿವಭಕ್ತನಾಗಬೇಕೆಂಬ ತವಕದಲ್ಲಿ ಬದುಕುತ್ತಿದ್ದರು. ಮಗನು ವೈದಿಕ ಮಾರ್ಗ ಬಿಟ್ಟು ಬೇರೆ ದಾರಿಯಲ್ಲಿ ಸಾಗುತ್ತಿರುವುದನ್ನು ಕಂಡು ಅವರ ತಂದೆ ತಾಯಿಗಳು ತುಂಬಾ ಚಿಂತೆಗೆ ಒಳಗಾಗುತ್ತಾರೆ. ಆದರೆ ಬೋಗಣ್ಣನವರು ಇದಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಕೊನೆಗೆ ಒಂದು ದಿನ ಮನೆಯನ್ನು ತೊರೆದು ಲಿಂಗ ದೀಕ್ಷೆ ಪಡೆದು ಶಿವಭಕ್ತನಾಗಿ ಬದುಕಲು ಆರಂಭಿಸುತ್ತಾರೆ. ಅವರ ಜೀವನದ ಮುಖ್ಯ ಮಾರ್ಗವೇ ಭಕ್ತಿ, ದಾಸೋಹ ಮತ್ತು ಜಂಗಮ ಸೇವೆ. ಹೀಗೆ ಬೋಗಣ್ಣರು ಭಕ್ತಿಯ ಜೀವನವನ್ನು ಸಾಗಿಸುತ್ತಿದ್ದಾಗ ಒಂದು ದಿನ ವಿಚಿತ್ರ ಘಟನೆ ನಡೆಯಿತು. ಬೋಗಣ್ಣರ ಭಕ್ತಿಯನ್ನು ಪರೀಕ್ಷಿಸಲು ಸಾಕ್ಷಾತ್ ಶಿವನೇ ದಲಿತ ವೇಷ ತಾಳಿಕೊಂಡು ಅವರ ಮನೆಗೆ ಬರುತ್ತಾರೆ. ಆ ವೇಷದಲ್ಲಿದ್ದವರನ್ನು ಕಂಡು ಕೆಲವರು ಅಸಹ್ಯದಿಂದ ದೂರ ನಿಂತರು. ಆದರೆ ಬೋಗಣ್ಣರು ಅವನ ಕೊರಳಲ್ಲಿದ್ದ ವಿಭೂತಿ ಮತ್ತು ರುದ್ರಾಕ್ಷಿಗಳನ್ನು ನೋಡಿ ದಲಿತನನ್ನಾಗಿ ನೋಡದೆ ಶಿವಭಕ್ತನೆಂದಾಗಿ ಭಾವಿಸಿದರು. ಅವರು ಅವನನ್ನು ಗೌರವದಿಂದ ಮನೆಯೊಳಗೆ ಕರೆದುಕೊಂಡು ಹೋಗಿ ಭಕ್ತಿಯಿಂದ ಜಂಗಮಾರ್ಚನೆ ಮಾಡಿ ಸತ್ಕರಿಸಿದರು. ಈ ಘಟನೆ ಊರಿನಲ್ಲಿ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿತು. ಇದನ್ನು ಕಂಡ ಕೆಲವು ವಿಪ್ರರು ಕೋಪಗೊಂಡು ಬೋಗಣ್ಣನ ವಿರುದ್ಧ ಕುಲಘಾತಕನೆಂದು ಆರೋಪಿಸಿದರು. ಎಲ್ಲರೂ ಸೇರಿ ಕಲ್ಯಾಣಿ ಚಾಲುಕ್ಯರ ಸಾಮಂತರಸರಾದ ಚಂದಿಮರಸರ ಬಳಿ ದೂರು ನೀಡಿದರು. ಚಂದಿಮರಸರು ಬೋಗಣ್ಣನನ್ನು ಕರೆಸಿ ಪ್ರಶ್ನಿಸುತ್ತಾರೆ. ಆಗ ಬೋಗಣ್ಣರು, ನಾನು ಶಿವಭಕ್ತನನ್ನು ಮನೆಗೆ ಕರೆದುಕೊಂಡಿದ್ದೇನೆ, ಅದರಲ್ಲೇನು ತಪ್ಪಿದೆ ಎಂದು ಉತ್ತರಿಸುತ್ತಾರೆ. ಈ ಮಾತು ಕೇಳಿ ಕೋಪಗೊಂಡ ಚಂದಿಮರಸರು ಬೋಗಣ್ಣರಿಗೆ ಊರು ಬಿಟ್ಟು ಹೋಗುವಂತೆ ಬಹಿಷ್ಕಾರವನ್ನು ಆದೇಶಿಸುತ್ತಾರೆ. ಬೋಗಣ್ಣರು ಯಾವುದೇ ವಿರೋಧವಿಲ್ಲದೆ ಶಾಂತವಾಗಿ ಊರು ಬಿಟ್ಟು ಹೊರಟು ಹೋಗುತ್ತಾರೆ. ಆದರೆ ಅಲ್ಲಿ ಒಂದು ಅಚ್ಚರಿಯ ಘಟನೆ ನಡೆಯುತ್ತದೆ. ಬೋಗಣ್ಣರು ಊರು ಬಿಟ್ಟು ಹೊರಟಾಗ ಕೆಂಬಾವಿಯಲ್ಲಿದ್ದ ಎಲ್ಲಾ ಶಿವಾಲಯಗಳ ಶಿವಲಿಂಗಗಳು ಅವರ ಹಿಂದೆ ಹೊರಟವು ಎಂದು ಹೇಳಲಾಗುತ್ತದೆ. ಈ ಸುದ್ದಿ ಊರಿನಲ್ಲಿ ಕ್ಷಣಾರ್ಧದಲ್ಲಿ ಹರಡಿತ್ತು. ಜನರು ಬೆಚ್ಚಿಬಿದ್ದು ಈ ಘಟನೆಯನ್ನು ಒಂದು ದೈವಿಕ ಸಂಕೇತವೆಂದು ಭಾವಿಸಿದರು. ಅರಸರಿಗೂ ಕೂಡ ಬೋಗಣ್ಣರ ಭಕ್ತಿಯ ಮಹತ್ವ ಅರಿವಾಯಿತು. ಅವರು ತಕ್ಷಣ ಬೋಗಣ್ಣರನ್ನು ಹುಡುಕಿಸಿ ಮತ್ತೆ ಕೆಂಬಾವಿಗೆ ಮರಳುವಂತೆ ಮನವಿ ಮಾಡಿದರು. ಆಗ ಬೋಗಣ್ಣರು ಮರಳಿ ಬಂದಾಗ ಅವರ ಹಿಂದೆ ಹೋದ ಎಲ್ಲಾ ಶಿವಲಿಂಗಗಳು ಮತ್ತೆ ತಮ್ಮ ಸ್ಥಾನಗಳಿಗೆ ಬಂದವು. ಈ ಘಟನೆಗೆ ಸಾಕ್ಷಿಯಾಗಿ ಇಂದಿಗೂ ಕೆಂಬಾವಿಯ ರೇವಣಸಿದ್ದೇಶ್ವರ ದೇವಾಲಯದಲ್ಲಿ ದೊಡ್ಡ ಪಾಣಿಪೀಠದ ಮೇಲೆ ಸಣ್ಣ ಲಿಂಗ ಮತ್ತು ಸಣ್ಣ ಪಾಣಿಪೀಠದ ಮೇಲೆ ದೊಡ್ಡ ಲಿಂಗ ಇರುವುದನ್ನು ನೋಡಬಹುದು. ಹೀಗೆ ಬಸವ ಪೂರ್ವ ಯುಗದಲ್ಲಿಯೇ ಸಮಾನತೆ ಮತ್ತು ಸಾಮರಸ್ಯದ ಸಂದೇಶವನ್ನು ಸಾರಿದ ಶರಣರಲ್ಲಿ ಕೆಂಬಾವಿ ಬೋಗಣ್ಣರು ಪ್ರಮುಖರು. ಅವರು ನಿಜಗುರು ಭೋಗೇಶ್ವರ ಅಂಕಿತದಲ್ಲಿ ಹಲವಾರು ವಚನಗಳನ್ನು ಕೂಡ ರಚಿಸಿದ್ದಾರೆ. ಆದರೆ ಬೋಗಣ್ಣರ ಜೀವನ ಮತ್ತು ಅವರ ವಚನಗಳ ಕುರಿತು ಇನ್ನೂ ಹೆಚ್ಚಿನ ಸಂಶೋಧನೆ ನಡೆಯಬೇಕಾಗಿದೆ ಎಂದು ಪಂಡಿತರು ಅಭಿಪ್ರಾಯಪಡುತ್ತಾರೆ. ಬೋಗಣ್ಣರ ಜನ್ಮಸ್ಥಳವಾದ ಕೆಂಬಾವಿಯಲ್ಲಿ ಸುಮಾರು 800 ವರ್ಷಗಳ ಹಿಂದೆಯೇ ನಿರ್ಮಾಣವಾದ ಸುಂದರವಾದ ಮಂದಿರವಿದೆ. ಈ ಮಂದಿರವು ಒಂದು ದೊಡ್ಡ ಕಲ್ಯಾಣಿಯ ಮಧ್ಯಭಾಗದಲ್ಲಿರುವುದು ಇದರ ವಿಶೇಷತೆ. ಇದು ಚಾಲುಕ್ಯರ ಕಾಲದ ಅಮೂಲ್ಯ ಸ್ಮಾರಕವೆಂದು ಕೂಡ ಪರಿಗಣಿಸಲಾಗಿದೆ. ಆದರೆ ಇಂತಹ ಐತಿಹಾಸಿಕ ಸ್ಥಳಕ್ಕೆ ಇನ್ನೂ ಸೂಕ್ತವಾದ ಜೀರ್ಣೋದ್ಧಾರ, ಅಭಿವೃದ್ಧಿಯ ಅಗತ್ಯವಿದೆ. ಸ್ನೇಹಿತರೆ, ಇದಾಗಿತ್ತು ಕೆಂಬಾವಿ ಬೋಗಣ್ಣರ ಜೀವನದ ಸಂಕ್ಷಿಪ್ತ ಕಥೆ. ಧನ್ಯವಾದಗಳು.